आपण समाजेर नायक कारभारी डाये साणे नसाबी हसाबी मार याडी दादी काकी फुफियो से पामिलीचं अट पहिला कामार आपणो जो रामदास नायक भ्या कामार हनुज कामार आपणो सिद्ध्या नायक भ्या आपण जो माजी मंत्री याडी विठ्ठल नायक याडी हनुज आपण जो धर्मराज सेन धाकराव धर्मराज नायक भ्या हनुज सुभाष आपण सेठ नायक कारभारी श्यामलेचं जो आज दिवो लगाड कामार समाजन आचो संदेश दिलेच की जो ही बाबासाहेब आंबेडकर जो समाजेन एकता किदो जो समानते वास्ते होराट किदो असो एक महान संविधान शिल्पी डॉक्टर बाबासाहेब आंबेडकर बगे कतराई कितो कमीच जो आपण आज बंजारा समाज आंगण होतो कामार ई डॉक्टर बाबासाहेब कोडगी ना पारस उजो न होतो तो कामार आपण समाज आंगोनी आवतो का करतो वो असो काम करतो जो कामार संविधान में कामार आपण कामार सोडल कॅस्ट घालन दोच और बदले आपण आज समाज खुशीचा का करतो मुंबई काल घेतो वो आज रोरेच बस सोडल कॅस्ट छेनी फिर भी आपण खुशीचा आज आपण तांड्या जो तांडा निगम मंडळीचं आपण समाज या 8-9 MLAच उस मुंबई में कती छेनी काका तो आपण रिजर्वेशन के जो महापितामा ही डॉक्टर बाबासाहेब आंबेडकर कोण कामार आपण बंजारा समाजावरती कोटी कोटी प्रणाम करूचू असो महान व्यक्ती पुनर्जन्म कदो बसवेश्वर ही जो जो क्रांतिकरण चलवोच आपण बाबासाहेब आंबेडकर आज सारी प्रपंच नामा जास्ती पुतळा सुको ही डॉक्टर बाबासाहेब आंबेडकर और बदले आज अब कामार आपण जो महान लोग छ अत कामार और जो देवे कामार जो पुतळान कामार आज घणा आचरी कामार दियो लगाडे कामार पूजा करे छे जय शिवालाल जय शिवालाल जय शिवालाल बोलो 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 जो गीत बोलो बड़ी गीत बोलो हाँ संविधान शिल्पी डॉक्टर बाबासाहेब आंबेडकर ಗೌರವಿಸ್ತಾ ಇದ್ದಾರೆ ಮತ್ತು ಪದಾಧಿಕಾರಿಗಳಿಂದ ಬ್ಯಾಗ ಬರಿ ಲಂಗಣ ಮಾಡ್ಸೋ ಬ್ಯಾಗ್ರ एक महान व्यक्ति इडी देशार एक महाज्ञानी भारत रत्न डॉक्टर BR अंबेडकर 131ನೇ ಜಯಂತಿ ಈ ಸುಂದರವಾದ ಒಂದು ವಾತಾವರಣದಲ್ಲಿ ಈ ಒಂದು ಸುಂದರ ಭವನ ಇರುವಂತಹ ಈ ಬಂಜಾರ ಭವನದಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ, ಸಂತೋಷ ಪಡುವಂತಹ ವಿಷಯ. ಇಂಥ ಸುಸಂದರ್ಭದಲ್ಲಿ ಇಂಥ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಬಾಯಿಯವರಿಗೂ ಎಲ್ಲ ನನ್ನ ಸಮಸ್ತ ಬಂಧುಗಳಿಗೂ ನಮಗೆಲ್ಲರಿಗೂ ನನ್ನ ನಮನ ಸಲ್ಲಿಸ್ತಾ ನಾನು ಈ ಪುಣ್ಯಾತ್ಮನ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೇಳಬೇಕಾದ್ರೆ ಅಂತ ಪುಣ್ಯಾತ್ಮನ ವಿಷಯ ಮಾತಾಡಲಿಕ್ಕೆ ಒಂಥರ ಒಂದು ಸ್ಫೂರ್ತಿ ನಮಗೆ ಅಂತ ಸ್ಫೂರ್ತಿ ಕೊಟ್ಟು ಹೋಗಿದ್ದಾರೆ ನಮಗೆ. ಇವತ್ತು ಅವರ ಒಂದು 131ನೇ ಜಯಂತಿ ಆಚರಣೆ ಮಾಡ್ತೀವಿ. ಅವರು ಬಾಲ್ಯದಿಂದಲೂ ಕೊನೆಯವರೆಗೂ ಅವರು ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿ ನಮಗೆ ಸಂವಿಧಾನ ತಂದುಕೊಟ್ಟು ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ಅವರ ಒಂದು ನಕ್ಷತ್ರದಂತೆ ಸೂರ್ಯ ಚಂದ್ರರು ಇರುವವರೆಗೂ ಅವರ ಹೆಸರು ಉಳಿಬೇಕು ಅಂತ ಒಂದು ಸುಸುಂದರ ಇದೆ. 1899ರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ ಎಂಬ ಗ್ರಾಮ ತಾಲೂಕಿನಲ್ಲಿ ಅಲ್ಲಿ ಅವರು ಜನಿಸ್ತಾರೆ. ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಇವರಿಗೆ 14 ಮಕ್ಕಳು ಹುಟ್ಟುತ್ತಾರೆ. 14 ಮಕ್ಕಳಲ್ಲಿ ಉಳಿದವರು 5 ಜನ. ಅದರಲ್ಲಿ ಕೊನೆಯವರು ನಮ್ಮ ಭೀಮ್ಜಿಯವರು. ಅವರು ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಒಂದು ಸೇನಾ ಶಾಲೆಯಲ್ಲಿ ಸುಬೇದಾರಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ.
ಅಲ್ಲಿ ಇವರಿಗೆ ಪ್ರಾಥಮಿಕ ಶಾಲೆ ಕೂಡ ಇವರು ಪ್ರವೇಶ ಆಗುತ್ತೆ. ಅಲ್ಲಿ ಬಹಳ ತೊಂದರೆ ಕೊಡ್ತಾರೆ. ಅಲ್ಲಿ ಜಾತೀಯತೆ ಅಂದರೆ ಒಂದು ಗುರುತಾ ಇಲ್ಲ. ಇವ್ರನ್ನ ಆ ಶಾಲೆಯಲ್ಲಿ ಬೇರೆ ಕಡೆ ಕೂರಿಸಿ ಅವರು ಸುವರ್ಣಿಯರೆಲ್ಲ ಒಂದು ಕಡೆ, ಈ ಕೀಳು ಜಾತಿ ಪರಿಷ್ಠ ಜಾತಿ ಇವ್ರನ್ನೆಲ್ಲ ಒಂದು ಕಡೆ ಇರಬೇಕು, ಇವ್ರನ್ನ ಯಾರು ಮುಟ್ಟಬಾರ್ದು ಅನ್ನೋ ಮಟ್ಟದಲ್ಲಿ ಅಂತ ತೊಂದರೆ ಕೊಡ್ತಾರೆ. ಅಂಥ ಸ್ಥಿತಿಯಲ್ಲಿ ತಾಳ್ಮೆ ತಗೊಂಡು ವಿದ್ಯಾಭ್ಯಾಸ ಮಾಡಿ ಹಾಗೂ ಪ್ರೈಮರಿ ಸ್ಕೂಲ್ ಮುಗಿಸಿ ತಾನು ನೆಕ್ಸ್ಟ್ ಓದಲೇಬೇಕು ಅನ್ನೋ ಹಠ. ಯಾಕಂದರೆ ರಾಮಜಿ ಸಂಘ ಬಹಳ ದೊಡ್ಡ ಸುಬೇದಾರರು ಒಳ್ಳೆಯ ಮನೆಯಲ್ಲಿ, ಅವರ ಮನೆಯಲ್ಲಿ ಯಾವಾಗಲೂ ಕೀರ್ತನೆ ಭಜನೆಗಳು ಆಮೇಲೆ ರಾಮಾಯಣ ಮಹಾಭಾರತ ಪುಸ್ತಕಗಳು ತಂದುಕೊಟ್ಟು ನಮಗೆ ಒಳ್ಳೆಯದನ್ನ ಹೇಳಿ ಸ್ಫೂರ್ತಿ ತುಂಬಿದ್ರು. ಆ ಸ್ಫೂರ್ತಿಯಿಂದಲೇ ಅಲ್ಲಿ ಏನು ಪ್ರೈವೇಟ್ ಸ್ಕೂಲ್ ಮುಗಿಸಿದ್ರು. ಅದೇ ಸ್ಕೂಲ್ ಸಮಯದಲ್ಲಿ 1898ರಲ್ಲಿ ಗಾಂಧಿ ಸರ್ಕಾರಿಗೆ ಬಾಂಬೆಗೆ ಅಲ್ಲಿಗೆ ವರ್ಗಾವಣೆ ಆಗಿದೆ. ಮುಂಬೈಯಲ್ಲಿ ಹೋದಾಗ ಅಲ್ಲಿ ಕೂಡ ಪ್ರೌಢಶಾಲೆಯಲ್ಲಿ ಅವರು ಸೇರ್ತಾರೆ. ಅಲ್ಲಿಯೂ ಅದೇ ಸ್ಥಿತಿ, ಪರಿಷ್ಠ ಜಾತಿ ಅಂತ ಹೇಳ್ಬಿಟ್ಟು ಯಾರು ಮುಖಬಾರ್ದು, ದೂರ ಕೂತ್ಕೋಬೇಕು, ಹೀಗೆ ಕಷ್ಟ ಕೊಟ್ಟು ಬಹಳ ತೊಂದರೆ ಪಟ್ಟು ಪ್ರೌಢಶಾಲೆಯಲ್ಲಿ ಕೂಡ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಇವರ ಅದೃಷ್ಟ ಮತ್ತೆ ಮಹಾದೇವ ಒಬ್ಬ ಬ್ರಾಹ್ಮಣ, ಒಬ್ಬ ಶಿಕ್ಷಕ. ಇವರು ಈ ಹುಡುಗನ, ಈ ಬಾಲಕನ ಸ್ಫೂರ್ತಿ ವಿದ್ಯಾಭ್ಯಾಸದ ಬಗ್ಗೆ, ಶಿಕ್ಷಣದ ಬಗ್ಗೆ ಇರುವಂತಹ ಕಾಳಜಿ ಇಂಥವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವನು ಮಹಾನ್ ವ್ಯಕ್ತಿ ಆಗ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ. ಇವನನ್ನ ಸ್ಫೂರ್ತಿ ಕೊಡಲೇಬೇಕು, ಇವನಿಗೆ ಸಹಾಯ ಮಾಡಲೇಬೇಕು ಅಂತೇಳಿ ಸಹಾಯ ಮಾಡಿ ಅದು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿ ಹೇಗೋ ಪ್ರೌಢಶಾಲೆ ಅಂತ ಅಲ್ಲಿ ಮುಗಿಯಿತು. ಕೊನೆಗೆ ಮುಂದೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು, ಕಷ್ಟ. ಇಂಥ ಸ್ಥಿತಿಯಲ್ಲಿ ಪುಣ್ಯ ಬಂದು ಬೇರೆ ಕಡೆ ಎಲ್ಲೋ ಕೆಲಸ ಸೇರ್ಕೋಬೇಕಂತ ಹೇಳ್ಬಿಟ್ಟು ಬರೋಡಾದಲ್ಲಿ ಬರೋಡ ಮಹಾರಾಜರ ಹತ್ರ ಹೋಗಿ ಇಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ ಹೋಗ್ತಾರೆ. ಈ ಹುಡುಗನ ಒಂದು ಜಾಣ್ಮೆ, ಪ್ರತಿಭೆ, ಶಿಕ್ಷಣದ ಬಗ್ಗೆ ಇರುವಂತಹ ಒಂದು ಕಾಳಜಿ, ಇದನ್ನು ಮನಗಂಡಂಥ ಆ ರಾಜರು ಯಾರು ಗಾಯಕ್ವಾಡ್ ಅಂತ ಹೇಳಿದ್ರು, ಬರೋಡ ಮಹಾರಾಜ, ಅವ್ರಿಗೆ 25 ತಿಂಗಳಿಗೆ 25 ಶಿಕ್ಷಣ ವೇತನ ಕೊಟ್ಟು ಲಂಡನ್ನಿಗೆ ಕಳಿಸ್ತಾರೆ. ಲಂಡನ್ನಿಗೆ ಹೋಗ್ಬಿಟ್ಟು ಅಲ್ಲಿ ತನ್ನ BA ಪದವಿಯನ್ನು ಮುಗಿಸಿ ಕೊನೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ MA ಕೂಡ ಅಲ್ಲೇ ಮಾಡ್ತಾರೆ. ಅಲ್ಲಿಂದ ಅಮೇರಿಕೆ ಕರೆದು ಡೈರೆಕ್ಟರ್ ಪದವಿ ಕೊಡ್ತಾರೆ, ಅದನ್ನು ಪೂರ್ಣಗೊಳಿಸ್ತಾರೆ. ನಂತರ ಅಮೇರಿಕಾದಲ್ಲಿ ಮತ್ತೆ ಅವರಿಗೆ ಡಾಕ್ಟರೇಟ್ ಪದವಿ. ಇಂಥ ಒಂದು ಡಾಕ್ಟರೇಟ್ ಪದವಿ ಪಡೆದು ಡೈರೆಕ್ಟರ್ ಆಗಿ, ವಕೀಲರಾಗಿ ನಾನು ಚೆನ್ನಾಗಿ ಹಣ ದುಡಿಮೆ ಮಾಡಬಹುದಾಗಿತ್ತು, ಚೆನ್ನಾಗಿ ದುಡಿಮೆ ಮಾಡಿ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಆದರೆ ಆ ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ತುಂಬ ಚಿಕ್ಕ ಹುಡುಗ ಇದ್ದಾಗಿಂದಲೂ ಕಷ್ಟಪಟ್ಟಿದ್ರಲ್ಲ, ಅಸ್ಪೃಶ್ಯತೆಯಲ್ಲಿ ನಮ್ಮ ಜನ ಎಲ್ಲ ಇಷ್ಟು ತೊಂದರೆ ಪಟ್ಟಿದ್ದಾರೆ. ಸೋರ್ಣರಿಂದ ಇಷ್ಟು ದಬ್ಬಾಳಿಕೆಯಿಂದ ಇದ್ದಾಗ ಹಸುಗಳನ್ನೆಲ್ಲ ಹೊಡ್ಕೊಂಡು ದನ ಕಾಯ್ಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ರೈಲು ಬರುತ್ತೆ. ಒಂದು ಆ ರೈಲಿಗೆ ಕೆಳಗೆ ಎಲ್ಲ ಸುಮಾರು ಹಸುಗಳು ಎಲ್ಲ ಸತ್ತೋಗ್ಬಿಡ್ತಾರೆ. ಇವ್ರ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಹಸುಗಳೆಲ್ಲ ಈ ರೈಲಿನಿಂದ ಸಾಯ್ತಾವಲ್ಲ, ಇದನ್ನೆಲ್ಲ ಪರಿಹಾರ ಬೇಕು ಅಂತ ಬಿಟ್ಟು ಒಂದು ಜಮ್ರಿ ಜೋಲ್ನಲ್ಲಿ ನೀವು ಒಂದು ಮರದ ಕೆಳಗೆ ಧ್ಯಾನ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಮರಿಯಮ್ಮ ತಾಯಿ ಏನಾರು ಮಾಡಿ ಆ ಧ್ಯಾನ ಮಾಡ್ತಾರೋ ಟೈಮ್ನಲ್ಲಿ ರೈಲು ಬರ್ತಾ ಇದ್ದಾರೆ. ಆ ರೈಲು ಇವ್ರು ಎಲ್ಲಿ ಧ್ಯಾನ ಮಾಡ್ತಿದ್ರು ಆ ಜಾಗದಲ್ಲಿ ನಿಂತು ಬಿಡ್ತಾರೆ. ನಿಂತಾಗ ಅವರು ಯಾರು ಮೆಕ್ಯಾನಿಕ್ ಕಳಿಸ್ತಾರೆ, ಎಲ್ಲ ಮಾಡಿ ರಿಪೇರಿ ಮಾಡಿಸ್ತಾರೆ. ಆದ್ರೆ ರಿಪೇರಿ ಆಗೋಲ್ಲ. ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಸ್ವಾಮಿ ಇದೆಲ್ಲ ರಿಪೇರಿ ಆಗೋಲ್ಲ, ಅಲ್ಲಿ ಒಬ್ಬ ನಮ್ಮ ಸೇವಾಲಾಲ್ ಅವರು ಇದ್ದಾರೆ, ಅವ್ರು ಧ್ಯಾನ ಕುಂತಿದ್ದಾರೆ, ಅವ್ರಿಗೆ ಹೇಳಿ, ಅವ್ರು ಹೇಳಿದ್ರೆ ಖಂಡಿತ ನಿಮ್ಮ ರೈಲು ಮುಂದೆ ಹೋಗುತ್ತೆ. ಆವಾಗ ಅವ್ರು ನಕ್ಬಿಡ್ತಾರೆ. ಮೆಕ್ಯಾನಿಕ್ ಮಾಡದೆ ಇರೋದನ್ನ ಈ ಹುಡುಗ ಏನು ಮಾಡ್ತಾನೆ, ನೀವು ಪ್ರಯತ್ನ ಮಾಡಿ ಸ್ವಾಮಿ ಅಂದ್ರೆ ಹೋಗಿ ಕೇಳ್ಕೊಂಡಾಗ, ಏನಪ್ಪ ನೀವು ರೈಲು ಚಲಿಸಿಗೆ ಕೂಡ ಮಾಡ್ತೀಯ ಅಂತ ಹೇಳಿದಾಗ, ಆಯಿತು ನೀವು ರೈಲು ಮುಂದೆ ಹೋಗೋದು ಮಾಡ್ತೀನಿ, ನಾನು ಚಲಿಸೋ ಹಾಗೆ ಮಾಡ್ತಿದ್ದೀನಿ, ನನಗೇನು ಕೊಡ್ತೀರ, ಏನು ಕೇಳ್ತೀನಿ,
ನನಗೇನು ಬೇಡ, ನನಗೆ ಸಂಪತ್ತು ಬೇಡ, ಯಾವ ಬೇಡ. ನಾನೊಂದು ಧ್ವಜ ಕೊಡ್ತಿದ್ದೀನಿ, ಕೆಂಪು ಧ್ವಜ. ನಿಮ್ಮ ರೈಲಿನ ಮುಂಭಾಗದಲ್ಲಿ ನಾನು ಅಳವಡಿಸ್ಬೇಕು ಅದನ್ನು. ಆಗ ಒಪ್ಕೊಳ್ತಾರೆ. ಇವತ್ತಿಗೂ ಆ ಧ್ವಜ ಇರುತ್ತೆ ನೋಡಿ, ಇಡೀ ರೈಲಿನಲ್ಲಿ ಒಂದು ಕೆಂಪು ಧ್ವಜ ಮೇಲೆ ಹಾಕಿರೋದು. ಇವರ ಅದನ್ನ ನೆನೆಸ್ಕೋಬೇಕು. ನಿಜವಾಗ್ಲೂ ಇದು ಪವಾಡ ಅಲ್ವಾ ಇದು? ಹೋಗಿ ಕೊನೆಗೆ ಹೌದು ಅಂತ ಹೇಳ್ಬಿಟ್ಟು ಆಯಿತು ಅಂತಂದಾಗ ಹೋಗಿ ರೈಲು ಹುಟ್ಟಿದ ತಕ್ಷಣ ಅದು ಮುಂದೆ ಹೋಗ್ತದೆ. ಅದು ಪವಾಡ. ಅದನ್ನು ನಾನು ಹೋದ್ಸಲ ನಮ್ಮ ಜಯಂತಿ ದಿವಸ ಮಾತಾಡಬೇಕಾಗಿತ್ತು, ಫಲಾವಕಾಶ ಸಿಗಲಿ ನನಗೆ. ನಿಜವಾಗ್ಲೂ ಆ ಪವಾಡದಲ್ಲಿ ಆ ಒಂದು ಧ್ವಜ ಏನು ಅಳವಡಿಸಿದ್ದಾರೆ, ಅದು ಇಡೀ ದೇಶ, ಇಡೀ ಗೋರ್ಬಾಯಿ ಎಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ಅಂತ ಒಂದು ಪವಾಡ ಮಾಡಿದಂಥ ಪುಣ್ಯ ಪುರುಷರು. ಈ ಪುಣ್ಯ ಪುರುಷ ಏನು ಸಾಮಾನ್ಯನ? ಇವ್ರದ್ದು ಒಂದೇ ಒಂದು ಘಟನೆ ಹೇಳ್ತೀನಿ. ಲಾಸ್ಟ್ ಒಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೀತಾ ಇತ್ತು. 46 ಮಂದಿಗೆ ನೇಣಗಂಬ ನೇರಿಸಬೇಕು. ಕ್ರೈಮ್ ಆಕ್ಟ್ ಪ್ರಕಾರ ಅವ್ರನ್ನ ನೇಣಗಂಬಕ್ಕೆ ಏರಿಸಬೇಕು ಅಂತ ಹೇಳಿ ಇದು ಮಾಡಿ ಆ ಮೊಕದ್ದಮೆಗೆ ಹೋಗಿ ಅವರ ಪರವಾಗಿ 46 ಜನರ ಪರವಾಗಿ ವಾದ ಒಬ್ಬ ವಕೀಲರು ನಿಂತ್ಕೊಂಡ್ಬಿಟ್ರು. ನಾನು ಇವ್ರನ್ನ ಕಾಪಾಡ್ತೀನಿ. ಆಯಿತು, ವಾದ ಆಯಿತು, ಎಲ್ಲ ಆಯಿತು. ಕೊನೆಗೆ ಯಾರೋ ಬಂದು ಒಬ್ಬ ಸಹಾಯಕ ಬಂದು ಒಂದು ಚೀಟಿ ಕೊಟ್ಟು ಹೋದ್ರು. ಸ್ವಾಮಿ ಚೀಟಿ ನೋಡಿ ಹೀಗೆ ನೋಡ್ಕೊಂಡ್ಬಿಟ್ಟು ಜೇಬಿನಲ್ಲಿ ಹಾಕೊಂಡ್ಬಿಟ್ಟು ಮತ್ತೆ ವಾದ ಮುಂದುವರಿಸಿ ಆಯಿತು. ಕೊನೆಗೆ ಜಡ್ಜ್ ಕಾಯ್ದಿರಿಸಿದ್ರು, 4 ಗಂಟೆಗೆ ಇದನ್ನು ನಾನು ರಿಸಲ್ಟ್ ಹೇಳ್ತೀನಿ ಅಂತ. ಆಯಿತು, ಈ ಕಡೆ ಬಂದ್ಬಿಟ್ಟು ಅವರೆಲ್ಲ ಹೊರಗಡೆ ಬಂದರು. ಜಡ್ಜಿಗೆ ಯೋಚನೆ ಬಂತು, ಇದು ಬ್ರಿಟಿಷ್ ಜಡ್ಜ್, ಅವನಿಗೆ ಏನು ಚೀಟಿ ತಂದ್ಕೊಂಡಿರ್ಬೇಕು, ಆ ಚೀಟಿ ತಗೊಂಡು ಮೇಲೆ ಹಾಕೊಂಡ್ರಲ್ಲ, ಅದ್ರ ಏನಿರಬೇಕು ಅದನ್ನು ಕೇಳಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಕರೆಸ್ತೀರಾ ಅಂತ ಹೇಳ್ಬಿಟ್ಟು ಯಾರಿಗೂ ಕರೆಸ್ಕೊಂಡು ತನ್ನ ರೂಮಿಗೆ ಕರೆಸ್ಕೊಂಡು ನೀವು ವಾದ ಮಾಡಬೇಕಾದ್ರೆ ಒಂದು ಚೀಟಿ ಬಂತು ನಿಮಗೆ. ಅದರಲ್ಲಿ ಏನಿತ್ತು ಅಂತೇಳಿ ನನಗೆ ಒಂದು ಸಲ ಇದು ಕೇಳಬೇಕು ಅಂತ ಹೇಳಿ ಆಗ್ತಾ ಇದೆ. ಏನಿತ್ತು ಚೀಟಿ? ಸ್ವಾಮಿ, ಆ ಚೀಟಿಯಲ್ಲಿ ಹಿಂಗೆ ಬಂದಿತ್ತು, ನಿನ್ನ ಹೆಂಡತಿ ಸತ್ತೋಗಿದ್ದಾರೆ, ನೀವು ಹೋಗಲೇಬೇಕು, ಬೇಗ ಬರಬೇಕು ಅಂತ ಬಂದಿದ್ದು. ಅವನಿಗೆ ಶಾಕ್ ಹೊಡೆದಂಗೆ ಆಗ್ಬಿಡ್ತು ಜಡ್ಜ್. ಇಂಥ ಪರಿಸ್ಥಿತಿಯಲ್ಲಿ ನೀವು ಚೀಟಿ ಒಳಗೆ ಇಟ್ಕೊಂಡ್ಬಿಟ್ಟು ವಾದ ಮುಂದುವರಿಸಿದ್ರಲ್ಲ, ನಿಮಗೆ ಕನಿಕರನೇ ಇಲ್ವಾ ನಿಮ್ಮ ಹೆಂಡತಿ ಬಗ್ಗೆ? ಸ್ವಾಮಿ, ಅಲ್ಲಿ ಹೋಗಿರೋದು ಒಂದು ಜೀವ, ಅದು ನನ್ನ ಹೆಂಡತಿ. ನಮ್ಮ ಬಂಧುಗಳಿದ್ದಾರೆ, ಅವರು ಏನೋ ಮಾಡಿ ಅವ್ರನ್ನ ಶವ ಸಂಸ್ಕಾರ ಮಾಡಿಬಿಡ್ತಾರೆ, ನಾನು ಹೋದ್ರೆ ಪ್ರಾಣ ಬಂದ್ಬಿಡ್ತಾ. ಆದರೆ ಇಲ್ಲಿ 46 ಜನರ ಪ್ರಾಣ ಹೋಗ್ತಾ ಇದೆ, ಅದು ಉಳಿಸ್ಬೇಕಾದ್ದು ನನ್ನ ಶ್ರಮ. ನೋಡಿ ಎಂಥ ಪುಣ್ಯಾತ್ಮ. ಇದನ್ನು ಕೇಳಿಬಿಟ್ಟು ಜಡ್ಜು ಇದಾಗ್ತಾರೆ. ಕೊನೆಗೆ 4 ಗಂಟೆಗೆ ನಿರ್ಣಯ ಬರುತ್ತೆ, 46 ಜನಕ್ಕೂ ಬಿಡುಗಡೆ ಆಗುತ್ತೆ. ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಅಂಥ 46 ಜನರು ಉಳಿಸಿ ತನ್ನ ಅಂಥ ವಕೀಲರು, ಆ ವಕೀಲರೇ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬ್. ಎಷ್ಟು ಕೊಂಡಾಡಿದ್ರು ಕಡಿಮೆ ಇವ್ರನ್ನ. ಇಂಥ ಘಟನೆಗಳು ಸಾಕಷ್ಟಿದ್ದಾವೆ. ನೀವು ನೋಡ್ಬೇಕು, ಧಾರಾವಾಹಿ ನೋಡ್ತಾ ಇದ್ದೀರಲ್ಲ, ಆ ಧಾರಾವಾಹಿ ನೋಡಿದ್ರೆ ಕಣ್ಣಿಗೆ ನೀರು ಇಳಿತಾ ಇರ್ತದೆ. ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಂಥ ಕಷ್ಟ ಅನುಭವಿಸ್ತಾರೆ. ಆ ತಾಳ್ಮೆ ಹೇಗೆ ಬಂತು ಅಂದರೆ, ಇವರು ಬುದ್ಧನ ಶರಣ ಹೋದ್ರು. ಗೌತಮ ಬುದ್ಧನ ಕೆಲವು ಪುಸ್ತಕಗಳು ತಂದುಕೊಟ್ರು ಅವ್ರ ತಂದೆಯವರು. ಆಗ ಗೌತಮ ಬುದ್ಧರ ವಿಷಯ ತಿಳ್ಕೊಂಡೇ ಅವರಿಗೆ ಆ ತಾಳ್ಮೆ ಸಿಕ್ಕಿತ್ತು. ಎಂತೆಂಥ ಕಷ್ಟ ಬಂದರೂ ತಾಳ್ಮೆಯಿಂದ ಅದನ್ನು ಸಹಿಸಿಕೊಂಡು ಮುಂದುವರೆದು ಒಬ್ಬ ಸಂವಿಧಾನ ಶಿಲ್ಪಿಯಾಗಿ ಬೆಳೆದ್ರು ಅಂದರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವು ಇಂಥ ಒಂದು ಜಯಂತಿ ಮಾಡ್ತಾ जय महाराज। आज डॉक्टर B.R. अंबेडकर महाराज दर्शन केळोगे तो महाराज ओपन नामी मेल आपने केर महाराज मने गोते ಒಂದು अपने ಅದೃಷ್ಟ ಚಾನ್ಸ್ಗೂ अपने ಅದೃಷ್ಟ ಸರ್. ಅದೇ ಕಾರೋ 131ನೇ ಜನ್ಮದಿನೋತ್ಸವ ಈ ಭವನ ವಜೇರಾಮ್ ಗದ್ದಿ ಅಂಬೇಡ್ಕರ್ ಜಯಂತಿ ಗದ್ದೆಗಳು ಮಾಮ ನೆನಪು
भवना वेणुदेव ಕೂಡ ಅಂಬೇಡ್ಕರ್ डॉक्टर बी आर अंबेडकर संविधान कुछ आपने सहाय की थी सर वो नीट को होगा आप उनको फाइट करेंगे मैं तो बनी अब काय भाषा आपने साहेब प्रवचन किए अंबेडकर ಬಗ್ಗೆ ಕೆಲವು ಮಂದಿ ಸಾಮರ್ಥ್ಯ ಕೆಲವು ಮಂದಿ ಬಟ್ ಕಾರ್ಯಕರ್ತ काय करांचा उजको वन सल्लत डॉक्टर बी आर अंबेडकर ಈ ಕಾರ್ಯಕರ್ತ करतो अब हमें से वही स्वीकृत हम वही स्वीकृत व्यक्ति काय करांचा क्रांती सटापट आपले समाजात सजो कोडगे कमाल आदि देना जाएगा हमारा कर्तव्य जैसा काय तो एक बेंगलुरु में एक भवना करून किने आज अंबेडकर जयंती 2 वर्ष किनेचा आपण काल समावेश किनेचा अब काय करू से हिलिकरा उन्हें पूरा नाम से कच्चू फूड की संघा का आस्ती का प्रॉपर्टी का केली मालूम होतं उन्हें पूरा आपण नाम भवना पर खाली मार एक विनंती है अब काय नवनव जनरेशन अब धर्मराज है अब इनादाय साहब तो उदी वयस गोविंदप्पा वनी वयस अब आनंदमूर्ति धनंजय मुझे कुल महेश अपने लोकेश मुझे अपन मारेगा बलराम अब तो नवनवा अच्छा है अपने कमिटी में मंत्री तो है काम है संघा वाला पूरी जापा कमिटी वाला आएगा वो कसे ना आएगा तो मत केम जाओ नहीं इंटरेस्ट वो उगलवा कष्टा को निष्ठा को आरोग्य डिसी नागा तो आरोग्य रेदे नीरेदे कांता एकदम जाड़ू तो एक हंबला वो आप अंबेडकर टाइम के वो पकड़ को हटा ना साथ में छोड़ेगा उसको केंद्र बोलो अंबेडकर केंद्र बोलो को मन ಎಲ್ಲ ನಾಯಕ ಬಾಪು एक मार गुरु पाला नायक बच्चे एगड़ी मार फर्स्ट गुरु ಈ ಸಂಘ ಮಾಡು टाइम में तो ಎಲ್ಲ ನಾಯಕ ಬಾಪು वो ಎಲ್ಲ ನಾಯಕ ಬಾಪು ಒರೆ के फोटो गानो को मार मार आशा से वो रात ये हंगी तो संत है ये के डाले जाओ तो मुझे के अपन सामने की बात थी बोलो नहीं और गाल दे ये गाल दे उल्टा ना के नीचे ना के चाल से बट नाम तो गायन था ಎಲ್ಲ ನಾಯಕ ಬಾಪು जी नाम से सीधी नाम से अब बीटी लंका नायक भाई वो एक तक इच्छा रहा हूं वो बाय तो मुझे जो आपने बंदा पूरी के का पैदा में ये करस समा ये करस कष्ट चलतो ಈ ಮಹಿಳೆಯರ ಬಗ್ಗೆ ಮತ್ತೆ ಹೊಸ ಸಂಘಟನೆ ಸರ್ ಲೇಖೋಚನೆ ಲಂಬಿಸಿ ಈ ಲಂಬಾಣಿ ಸಮಾಜದಲ್ಲಿ ಹೊಸ ಸಂಘಟನೆ ಸರ್ संगठने करो कोई केवल होतं पुढे आपले डॉक्टर बी आर अंबेडकर साहब संगठने करो आग लावोगे उत्पत्ति कर लो लास्ट कर लो मत बेटा एजुकेशन को केवल आपने वो काम करे छोड़ते बस देखो जो आप काय काय कष्टापण निगम किए सासी वो निगमाती गोर गरीब काय सर्विस का एक तर आप क्वेश्चन डालर विधानसभा में बातें करने वाले एक पैदा करो मग कसं मागे की तू वादे करायची खर्च केलो पण मला मन वेणी मारून करते वेणी मारून नाही अब हमें काय घ्यायचं वो काल भीमा नाही केली एमएलए भीमा नाही केली वाटतं कांगा अकरा मला समावेश केले तू तो आने घरी बेसन जायला होतं पण होतं नाही बेलके रुपये नाही तू होतं तो 1 कोटी पण त्याचा पैसा एजन्सी करायला तुमची कोण ब्या आमची ब्या खंडित आमची ब्या आणि हे करचं ಈ ಎಮ್ಎಲ್ಎಗಳು ಈ ಸರ್ಕಾರ ಕೂಡ ಜನಪ್ರತಿನಿಧಿಗಳ ಗೋಳಮ आवच ये अधिकार नोकरी आवच पण जब पर्यंत काय तर एक स्वतः बोलतो होत असतो आपण संघटना ही काय केली संघटना बलाढ्य करते काय आपले शक्ती मीरन जो छता में आपण यंग जनरेशन तयारी करून छोड़ो वो बाई लगे थे सेरी बाई बोले वही सोची को बाई बोले ಕೂಡ वो काय महिला संघाने केलं बाईचं यंग छो कोणी बलालानो ಈ भरपूर रेणू जो मारे खासा ही बवला भरपूर रेणू जेव्हा खाली ही छोड़ू बनी आपले आंकी मेहंदी ने आपने काय डॉक्टर बी आर अंबेडकर ने सोचने की दे जो आपने वाला सोचने कर रहे थे अब गालो वो दादा जी को मामा बैठक पे थे उपवास सत्याग्रह हमको धरनी करायचा था आपण सत्ता करनो आता करेगा वो की ऊपर जो हाथ से वाला आपने देख रहा हाथ ऊपर प्रमाणे एक साध्य केलेला एक हेतू तो बोलतो की लायनचा देखो म्हणलं बाळा एक उमस बोलते जैसा लोग अब आपको देख चंदरबाड़ी हम तो वेगी हम काय करो था कि उद्या जागेच वो जागे लायन अपने ಎಲ್ಲ ನಾಯಕ ಸಾಬ್ चला देता वो एक मार
रजूकडे म्हणतात ना भगवान तू हा बदल जाणू लागायचा की भगवान माता येते कसं नऊ येते होतं इधर को ढेर केन हमें कसा नो संकष्ट बाबा खुशी अब खुशी भी तो भगवान वेगे बेटे खुशी अत्र होतो हे मग काही लाभ आले तर काय ये कसा वाते विजय वाते बेंगळूರು जिल्हा ಮತ್ತೆ ಮೋಟ್ ಏನ್ ತಿನ್ ಸೋಯ್ ಕಾರಣ ಜಾಕ್ ಸರ್ ಓಡಿ ಕೂಡ ಮೈ ಫೈಟ್ ಕರೋದು ಮೈ ಕೋಟೆ ಹಿಂದಿನ ಮಂಡಿ ಡೇರಿಂಗ್ ಸರ್ अब उद्या तीन ये रहेंगे आपले येणार नाही कोण क्लोज करायचं वत्यात भावना देखील जेव्हा घालून होतो जेव्हा ती भावना ही तर रेणू भावना तर मार एक आकांक्षा हे आपण राज्य भावना ही तर रेणू करो हमारे बाहर हमारे कमिटी आशा वो हमें जरूरी कोणी करो हमारे पीछे चाहिए हम काय करेंगे वो कोणी सरकार और टीम चालू टीम कर्नाटक घेतो एक वेळी उज्जैन बेंगळूರು ಜಿಲ್ಲೆಯಲ್ಲಿ ಕೂಡ ಒಂದು ಸರ್ಕಾರ ಕೂಚೆಂದಾ도 ಒಂದು ಲಕಾಲ ಸಪರೇಟ್ ಒಂದು ಕಾಂಚೆಗಳು ಮತ ಯೋಜನೆ ಕರೋದು ಈ ಅಂಬೇಡ್ಕರ್ ಸಾಹೇಬರು काही ಹೋರಾಟ किलो एक मोठो सावकार कोण एनकरेज किलो कालिंगे दारवाई कुणसी काय भाषा सामने विचारा कोणी प्रवर्तन सामने कोणी आपण जीवनाમાં अळवडलेलो दारवाई देखतो ओमा एक एक दाणे एक एक सीखे जाओ एक एक दाणे नहीं ಇದು ಪೂರ್ತಿ ಪ್ರಮಾಣમાં તમે देखते ना वो क्यों किलो कचरे तो डुप्लीकेट कोई हो डुप्लीकेट दारवाई कोई कंडीदा वो साधने सरदार किलो से वो जो आप जीवन में अलग यंग जनरेशन लाइन जो तुमसे तुम उदित अमरदार आदमी से भेड़ लो जिला में अब नेक्स्ट इलेक्शन में कौन तमिल उम्मस तमिल इब्बत लो मैं इलेक्शन में गेल लो ये संग ये जागे में उदय पर हमसे आन बेस लो हमें नहीं तुमको आन बार बेस होकर करतो मनो स्थिति कैंसर वो तो दयविಟ್ಟು उबर इलेक्शन में नेक्स्ट इलेक्शन साल तक वो तो जनरल बॉडी विराम हम विराम गेलो विराम इलेक्शन साल ಈ ಪ್ರೋಗ್ರಾಮ್ चालत काय गवर्नमेंट चुनाव अधिकारी కూడా నేను కూడా लेटर रकम से कर देंगे अब से गंगा नायक साहब वो हमारे कानून तज्ञ से अपन ये दिल्ली से किलो लायक अपन बीपी राजू मुझे कोई कमिटी वाले से वैसे अपने निदर्शन अपने डायरेक्शन देव कर से ये अतरा से को नारी विचार करे बना अंबेडकर बातें तो से पूरी सीधे तो बाई ಕೂಡ ಈ बातें कर से का अपने काम मुसन तक्षण इपत्तೊಂದನೇ ತಾರೀಖಿಗೆ ಡೇಟ್ 21ನೇ ತಾರೀಖಿಗೆ आपण जनरल बॉडी मीटिंग नोटिस डालून ಸೇರಿ 3500 ಜನ ಸದಸ್ಯರು ಸಂಗಮ यात्रा ಹುಡುಗಾಟ संघ अय्यप्ಪ 3500 ಜನ आपण बलाला एक वोट घाला वो मग कचरा जापा पडतो वोट हो अध्यक्ष ಆಗಿರ್ತಾರೆ वो लोग कमिटी पास करते ये जो तुम मदद करो दयविಟ್ಟು ये करले नेक्स्ट हमारा आज तुमको जो बातें कर रहे हैं मुझे नेक्स्ट उदय वर्षमा मुझे ना कमिटी होता कमिटी आवत इस तरह कुणसी बुले बना अब कहते जाने कुणसी बुले बना कुणसी कार्यक्रम बोलो होतो से भावना मास करो तमिल ಎದುರಿಗೆ ಆಯವಾಳ ಗುರು ವಿರೋಧ करे सर बोले माता तुम कुणसी कारण तुम बोले ये छोड़ो मत तुम अधिकार छोड़ो मत तुम मेंबरशिप एनरोल करो ಈ ಸದಸ್ಯತ್ವ ಕರುವ एक ये थी आप लोगों ये संघाल ये चालू जैसे अतरा से केंद्र अब ये जागे काय खाता कंदाया काय अप टू डेट करतो म्हणजे अप टू डेट से अब आपने लेको लकड़ी काय म्हणजे ऑडिट देवायचा ऑडिट उद्या किती गाव विचारले मग उद्या ऑडिट रिपोर्ट आपले काय लक्षात पाहिजे कोणत्या रुपये किती आपल्याकडे उद्या आपण येणार नाही करतो ना आपलं वही लपा की डिटेल्स काय पाहिजे सर काय को सजमा वन पुढचे मिळते मग किदेचा आव जो पीडी काय होतं मग तुम जो बहुत बड़ा आदमी पकड़ अब इंपोसिस है मां वो सुधा गुटी पापू जे रेडी सर हम जाए रेडी इतना बहुत बड़ा आदमी सहाय करते ये उद्या हमारे वो बन सकते जागे नहीं पूरा उद्या चार झाले मग हम उसको रिपोर्ट क्लियर देख तक्षण वो नहीं इतना भावना भंगा गोर गरीबी मुझको अवकाश करके मार वास्ते उनको जय अंबेडकर एक तत्व सामान्य घरे में विचारों को नहीं वो एक चूल तो अपने जीवन में रूट लेने को लागत है काया वाचा मनसा हमें ये करने काय निकाल स्वीकार काय डांसा जना तो वन डांसा वन तो के गेलो आदमी से यही पूरा देवलेचा काय अध्यक्ष वन गजना करने से यांचे तो जीवन में अलगोट लेलो के बाजू आज धनंजय नायक पापू वरी बसून काम
है वो एक्चुअली ऐसे नव पीढ़ी हमारे इलेक्शन में इलेक्शन नाड़ी अब जय भीम जय भीम जय भीम जय भीಮ್ जय भीಮ್ ಜೈ ಭೀಮ್ ಬಾವ್ಯಾ ಥ್ಯಾಂಕ್ ಯು ಅಂತ ಧನ್ಯವಾದಗಳು. ಅಲ್ಲ, ದೇವರಾಜರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ನಿರೂಪಕರು ಇದು ನಿರೂಪಣೆ ಮಾಡಬೇಕಾದ್ರೆ ಅವರೇ ವೆಲ್ಕಮ್ ಸ್ಪೀಚ್ ಅಂದೇ ಅಲ್ಲ ಇರ್ಲಿ ಮಾತಾಡಿ ಇಲ್ಲ. ಆದರೆ ಸ್ನೇಹಿತರೆ, ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದ ಸ್ವಾಗತ ಮಾಡ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಕರ್ನಾಟಕ ಪಂಚಾಲ ಸೇವಾ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯಕ್ ಅವರು ಇವತ್ತು ಪುಷ್ಪನಮನ ಮತ್ತು ದೀಪ ಜ್ಯೋತಿಯನ್ನು ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ಎಷ್ಟು ಸರಳ ಮತ್ತು ಸಜ್ಜರು ಅನ್ನೋದಕ್ಕೆ ಒಂದು ಘಟನೆ. ನಾನು ಹಿಂದೆ ಯಾವುದೋ ಕಾರ್ಯಕ್ರಮ ಮಾಡಿದಾಗ ಅವರು ಅತಿಥಿಗಳಾಗಿ ಬಂದು ಅವರಿಂದ ಭಾಳ ಲಾಭ ಆಗಿದೆ. ಒಂದು ಪಲ್ಸ್ ಆರ್ಗಾನಿಕ್ ಕಾರ್ಪೊರೇಷನ್ ಅಂತ ಒಂದು ದೊಡ್ಡ ಸಂಸ್ಥೆ ಜೂನಲ್ ಆಫೀಸ್ನಾಗ ಕೆಲಸ ಮಾಡ್ತಿದ್ದೆ. ಅವಾಗ ಇವ್ರನ್ನ ಮಿನಿಸ್ಟರ್ ಇದ್ದಾಗ ಕರೆದಿದ್ದು ಬಿಸ್ನೆಸ್ಸು. ಇವ್ರು ಬಂದಿದ್ದು ಒಂದು ಫೇಸ್ ವ್ಯಾಲ್ಯೂಗೆ 4% ಬಿಸ್ನೆಸ್ ಜಾಸ್ತಿ ಆಯಿತು ನಮ್ಮ ಆರ್ಗಾನಿಕ್ ಕಾರ್ಪೊರೇಷನ್. ಇವತ್ತು ಲಕ್ಷಾಂತರ ಕೋಟಿ ಹೊಂದಿರುವಂಥ ಸಂಸ್ಥೆ ನ್ಯೂ ಡೆಲ್ಲಿಯಲ್ಲಿದೆ. ಅದೇ ರೀತಿ ಇನ್ನೊಂದು ತಮಾಷೆ ವಿಚಾರನೂ ಏನೋ ಅನ್ಬೇಕು ಅನಿಸ್ತದೆ. ಒಂದು ದಿವಸ ಏನಾಯಿತು, ಭಾಳ ಬಿಸಿ 3 ಖಾತೆ ಹೊಂದಿರುವಂಥ ನಮ್ಮ ಡಾಕ್ಟರ್ ಬಿಟ್ಟಲ್ ಆ ಕಾಲದಲ್ಲಿ ಜನತಾ ಪಕ್ಷ ಇರ್ತದೆ ಅಲ್ವಾ, ಜನತಾ ಪಕ್ಷ ಇತ್ತು. ನಾವು ಇವ್ರ ಮನೆಗೆ ನಾವು ಇನ್ನೊಂದು ಈಗ ಯುವಜನ ಮತ್ತು ಸೇವಾ ಕ್ರೀಡಾ ಇಲಾಖೆಯಲ್ಲಿ ನಮ್ಮದೊಂದು ವಿಶ್ವೈಕ್ ಸಂಘ ಅಂತ ಒಂದು ಸಂಘ ಇತ್ತು. ಆ ಕಾಲಕ್ಕೆ ನಮ್ಮ ಲೋಕೇಶ್ ಅವರು ಹೇಗೆ ಆಕ್ಟಿವಿಟೀಸ್ ಮಾಡ್ತಿದ್ರು ಆ ಕಾಲಕ್ಕೆ ಮಾಡ್ತಾ ಇದ್ದೇವೆ. ಆಗ ಬೆಳ್ಳಿ ಹಬ್ಬ ನಮ್ಮ ಯುವಜನ ಕ್ರೀಡಾ ಇಲಾಖೆ ನಮ್ಮ ಸಂಘದ ವತಿಯಿಂದ ಜೊತೆ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಿಟ್ಟು ಅವ್ರನ್ನ ಅತಿಥಿಯಾಗಿ ಕರಿಬೇಕು ಅಂತ ಮನೆಗೆ ಹೋದ್ವಿ. ಅವರು ಬಿಸಿ ಮನೇಲಿ ಇರಲಿಲ್ಲ, ಈಗಲೇ ಹೋದ್ರು ಅಂತ ಹೇಳಿದ್ರು. ಆ ಕಾಲಕ್ಕೆ ಬಿಟ್ಟಿಲ್ಲಂತನಾಗವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದವರು ಹಿರಾನಾಯ್ಕ ಅವರು. ನಾವು ಆಗ ಸರಿ ವಿಧಾನಸೌಧಕ್ಕೆ ಹೋಗಿದ್ದಾರೆ ಅಂದರು. ನಾವು ವಿಧಾನಸೌಧಕ್ಕೆ ಹೋದ್ವಿ. ಹೋದರೆ ಬಿಟ್ಟಿಲ್ಲಂತನಾಗವರು ಈಗಲೇ ಹೋದ್ರು ಅಂತ ಅಲ್ಲಿಂದನೇ ಹೇಳಿದ್ರು. ಆಮೇಲೆ ಕೇಳ ಸಮಸ್ಯೆ ಆಯ್ತದ ಈಗ ಅಂತ ಹೇಳಿ ನಾವು ಹಿರಾನಾಯ್ಕವ್ರಿಗೆ ಕೇಳಿದ್ವಿ. ಸರ್, ಈಗ ನಾವು ಅಮ್ಮ ಅವರಿಗೆ ಗೆಸ್ಟಾಗಿ ಕರಿಬೇಕು ಅಂತ ಹೇಳಿದ್ವಿ, ಒಂದು ಹೇಗೆ ಸಾಧ್ಯನೇ ಇರಲಿ ಅವರು 2 ತಿಂಗಳು ಫುಲ್ ಬಿಸ್ಕಿ ಅವ್ರ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಇವಾಗ ಬರೀ ಆದಮೇಲೆ ನಮಗೆ ನಾವು ಯುವಜನ ಸೇವಾಗಳ ಕಮಿಟಿ ಆಗಿದ್ವಿ. ಕಾರ್ಯಕ್ರಮ ಮಾಡಲೇಬೇಕಾಗಿತ್ತು, ಎಷ್ಟು ಫಿಕ್ಸ್ ಮಾಡಲೇಬೇಕಾಗಿತ್ತು. ಅದ್ರ ಪಕ್ಕದಲ್ಲೇ ಮಿನಿಸ್ಟ್ರು ರಾಜ್ಯವ್ರ ಅಳಿಯ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ರಾಜ್ಯಗಳೇ ಮಿನಿಸ್ಟ್ರು ಅವಾಗ ನಿಂಗರಾಜೇನೋ ಅಲ್ಲ, ಬಿ ಪಿ ಲಿಂಗಯ್ಯ. ಎಸ್, ಇವ್ರು ನೆಕ್ಸ್ಟ್ ಚೇಂಬರೇ ಬಿ ಪಿ ಲಿಂಗಯ್ಯ ಅವರು ಇತ್ತು. ಸಡನ್ ಆಗಿ ಬಂದರು, ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವ್ರು ಚಂದ್ರಿಗೆ ಹೋಗೇ ಬಿಟ್ವಿ. ಸರ್, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬಂದರು, ಏನೋ ಬರ್ತೀವಿ ಅಂದ್ಬಿಟ್ರು ಅವರು. ಆಮೇಲೆ ಕಾರ್ಯಕ್ರಮ ಫಿಕ್ಸ್ ಆಯಿತು. ಕಾರ್ಯಕ್ರಮ ಯುವನಿಗದಲ್ಲಿ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ನಮ್ಮ ಫಾದರು ರಿಟೈರ್ಡ್ 94 ವರ್ಷಕ್ಕೆ ರೀಸೆಂಟಾಗಿ ಎಕ್ಸ್ಪೈರ್ಡ್ ಆದರು, 1 ವರ್ಷದ ಹಿಂದೆ. ಅವರು ಏನು ಮಾಡಿದ್ರು, ನನ್ನ ಕಾರ್ಯಕ್ರಮಕ್ಕೆ ಸಡನ್ನಾಗಿ ಬಂದ್ಬಿಟ್ರು. ನಾನು ಅವರಿಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವ್ರ ಕತೆ ಇರಲಿಲ್ಲ ಕಾರ್ಯಕ್ರಮಕ್ಕೆ ತಂದೆಯವರಿಗೆ. ಅವ್ರು ಬಂದ್ಬಿಟ್ರು. ಹೇಗೆ ಬಂದ್ರಿ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ಕರ್ಕೊಂಡು ಬಿಡ್ಬೇಕಾದ್ರೆ ಯಾರೇ ಏನಾಗಿದೆ ನೋಡಿದ್ರೆ ಬಿಟ್ಟಿಲ್ಲ ಅಂತಾನೆ ಅವರು ಮಿನಿಸ್ಟ್ರಿ ಕಾರಲ್ಲಿ ಅವ್ರು ಹೋಗ್ತಾ ಇದ್ರು, ಅವ್ರು ಬಿಟ್ಟು ಹೋದ್ರು ಅಂತ ಹೇಳಿ. ಆದರೆ ಏನು ಬಿಟ್ಟಿಲ್ಲ ಅಂತಾನೆ ಎಷ್ಟು ಸರಳ. ಈ ಕಾರ್ಯಕ್ರಮದ ಬಗ್ಗೆ ಅರಿವೇ ಇಲ್ಲ. ಇವ್ರು ಬಿಟ್ಟು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಬೇಜಾರು ಇಲ್ಲ. ನಮ್ಮ ತಂದೆಯವ್ರನ್ನ ನಮ್ಮ ಅವ್ರಿಗೆ ಕಲಿಬೇಕಾಗಿದ್ದ ಎಷ್ಟು ಸಂದರ್ಭದಲ್ಲಿ ಅವ್ರಿಗೆ ಬಂದು ಗೇಟ್ ಹತ್ರ ಬಿಟ್ಟು ಹೋಗಿದ್ರು. ನಾವು ಇವರು ಕಲಿಯೋಣ ಹಾಕೋದಕ್ಕೆ ಕಾರ್ ಪಾಸಾಗಿ ಹೋಗಿತ್ತು ಅಂತ ಒಂದು ಅವಕಾಶವನ್ನು ತಮಾಷೆ ಅಂತನೋ ಅಥವಾ ಎಷ್ಟು ಸರಳ ಅನ್ನೋದಕ್ಕೆ ಈ ಸಂದರ್ಭದ ವಿಷಯ ಹೇಳ್ತಾ ಇದ್ದೇನೆ. ನಿಜಾನು ಈ ಒಂದು ಕಾರ್ಯಕ್ರಮವನ್ನು ನಮ್ಮನ್ನ ಲೀಡ್ ಮಾಡ್ತಾ ಇರುವಂಥ ಡಾಕ್ಟರ್ ಬಿಟ್ಟಿಲ್ಲ ಗುರು, ನೂರಾರು ಸನ್ಮಾನಗಳನ್ನು ಗೌರವಿಸಲ್ಪಟ್ಟಂಥ ಡಾಕ್ಟರ್ ಬಿಟ್ಟಿಲ್ಲ ಅವರಿಗೆ ರತನಾಗಿರೋರಿಗೆ ನಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಆದಂಥ ಸುಸ್ವಾಗತವನ್ನು ಬಯಸ್ತೇನೆ. ಸುಸ್ವಾಗತ ಜೋರಾಗಿ ಚಪ್ಪಾಳೆ ಕೊಡಬೇಕು, ಅವನ್ನ ಸ್ವಾಗತ ಮಾಡಬೇಕು. ಅದೇ ರೀತಿ ಸ್ನೇಹಿತರೆ, ನಮ್ಮ ಅದೇ ರೀತಿ ನಮ್ಮ ಎಸ್ ರಾಮದಾಸ್ ನಾಯ್ಕರವರು
ಅವರು ರಾಜ್ಯಪಾಲರ ಕಚೇರಿಯಲ್ಲಿದ್ದಾಗಲೂ ಸಹ ಆ ಕಾಲಕ್ಕೆ ರಾಜ್ಯಪಾಲರನ್ನೆಲ್ಲ ಕರೆದು ಹಲವಾರು ನಮ್ಮ ಸಮಾಜದ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿರುವಂಥ ಕೀರ್ತಿಯವರು ದಾಖಲೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಆಲೋಚಿಸುವಂಥದ್ದು. ಹಾಗೆ ನಮ್ಮ ಗೋವಿಂದಪ್ಪ ಅವರು ಚೇರ್ಮನ್ ಸಿಂಡಿಕೇಟ್ ಬ್ಯಾಂಕ್ ಇವರು ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಇವರ ಸೇವೆ ಅಪಾರ. ಇವರಿಗೂ ಸಹ ಸಂಘ ಮತ್ತು ನಮ್ಮೆಲ್ಲರ ಪರವಾಗಿ ಆಲೋಚಿಸುವಂಥದ್ದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಒಂದ್ಸಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 131 ಜನ್ಮೋತ್ಸವದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡಾಗ ಅವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಡೇ ಒಂದಿಂದ ಅಂತ್ಯದವರೆಗೆ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು ಸಹ ಅವರಿಗೆ ಅವರು ಪಡೆದಂಥ ನೋವುಗಳು ಕೊನೆ ಕ್ಷಣದಲ್ಲೂ ಸಹ ಸಮಸ್ಯೆಗಳನ್ನು ಎದುರಿಸಿದ್ರು, ಅಪಮಾನವನ್ನು ಸಹಿಸಿದ್ರು, ಸಕ್ಸಸ್ ಆದರೂ ಸಹ ಈ ಅಷ್ಟು ತೊಂದರೆ ಪಟ್ಟರು ಸಹ ಅವರನ್ನು ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ ಕಮಿಟಿ ಚೇರ್ಮನ್ ಮಾಡಿದಾಗ ಆ ಕಮಿಟಿಯಲ್ಲಿ ಅವರು ಹೆಡ್ ಆಗಿ ಅವರಿಗೆ ಅವಕಾಶ ಇದ್ದಾಗ ಅವರು ಈ ಸಮಾಜದಲ್ಲಿ ಅವರಿಗೆ ಅಗೌರವವಾಗಿ ಮಾಡ್ಕೊಂಡಂಥ ಅವರಿಗೆ ಅಪಮಾನ ಮಾಡಿದಂಥ ಜನಗಳಿಗೆ ಎಲ್ಲೂ ತೊಂದರೆ ಆಗೋ ರೀತಿಯಲ್ಲಿ ಅದನ್ನು ಯಶಸ್ವಿಯಾಗಿ ಕಾನ್ಸ್ಟಿಟ್ಯೂಷನ್ ನಡೆಸ್ಕೊಂಡಿದ್ದಾರೆ. ಎಲ್ಲೂ ಯಾರ ಮೇಲೆ ಅವರಿಗೆ ದ್ವೇಷ ಅನ್ನೋದೇ ಇಲ್ಲ, ಯಾರಿಗೂ ಅವರು ಬೈದೇ ಇಲ್ಲ, ಯಾವ ಜಾರಿಗೂ ಬೈದಿಲ್ಲ. ಅವರು ನಮ್ಮ SC/ST ಸಮಾಜಕ್ಕೆ ಅಷ್ಟೇ ಮಾಡಿದ್ದಾರೆ ಅಂತ ಅಂದರೆ ತಪ್ಪಾಗ್ತದೆ. ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಮಹಿಳೆಯರಿಗೆ ಬಹಳ ಸಮಸ್ಯೆಗಳಿತ್ತು. ಮಹಿಳೆಯರಿಗೆ ಅವಾಗ ಸಣ್ಣಿಗೆಯಲ್ಲಿ ಬಾಲ್ಯ ಆಗ್ತಾ ಇತ್ತು. ಹೆಣ್ಮಕ್ಳು ಮದುವೆ ಆಗಲಿಲ್ಲ ಅಂದರೆ ಜೀವನ ಪೂರ್ತಿ ಅವರು ತಲೆ ಬಳಸ್ಕೊಂಡು ಹಾಗೆ ಬದುಕುವಂಥ ಪರಿಸ್ಥಿತಿ. ಆಸ್ತಿಯಲ್ಲಿ ಅವ್ರಿಗೆ ಹಕ್ಕಿರಲಿಲ್ಲ. ಇಂಥ 3-6 ಸಮಸ್ಯೆಗಳನ್ನು ಬಾಬಾರಾವ್ ಅವರು ಯಶಸ್ವಿಯಾಗಿ ಸಾಲ್ವ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ದೇವನಿಂದ ಈ ತನಕ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳು ಸಹ ಹಾಗೇನೆ ಅವ್ರ ಹಾಕೂ ಸಹ ಹಾಸಿಗೆ ಇರಲಿಲ್ಲ, ಉಳಿದೇ ಇತ್ತು. ಈ ಕಾಲಕ್ಕೆ ಅವ್ರು ಹೇಳೋದೇನೆಂದ್ರೆ, ಈ ಭವನಕ್ಕೆಲ್ಲ ನಾನು ಕಾರಣಕರ್ತನಾಗಿದ್ದೇನೆ ಮುಖ್ಯ, ಆದರೂ ಇವತ್ತು ಸಿದ್ದಣ್ಣನ ಟೀಕೆ ಮಾಡ್ತಾರೆ ಅಂತ ಹೇಳ್ತೇನೆ. ಯಶಸ್ವಿ ನಾಯಕರ ಎಲ್ಲರ ಹಿನ್ನೆಲೆಗಳು ಹೀಗೆ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಿಗೂ ಸಹ ಸಿದ್ದನಾಯಕರವರಿಗೆ ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಸುಸ್ವಾಗತ. ಹಾಗೆ ಸ್ನೇಹಿತರೆ, ನಮ್ಮ ಈ ಸಂಘದ ಮುಖ್ಯ ಅತಿಥಿಗಳಾದಂಥ ಧರ್ಮರಾಜ್ ಇವರು ಸೇವೆ ಸಹ ಅಪಾರವಾಗಿದೆ. ಇವರು ದೇವಸ್ಥಾನದ ನಿರ್ಮಾಣ ಕೇಂದ್ರ ಹೆಸರಾಗಿರ್ಬೋದು, ಹಾಗೂ ಕರ್ನಾಟಕ ಅಥವಾ ಅಂತಾರಾಜ್ಯ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿ ಹೋಗಿ ತಮ್ಮ ಅಳಿಲು ಸೇವನೆಯನ್ನು ಮಾಡ್ತಾ ಮತ್ತೆ ಬಡ ಬಗ್ಗರಿಗೆ ತಮ್ಮ ಸಾಧ್ಯ ಆದಷ್ಟು ಮಟ್ಟಿಗೆ ಧನ ಸಹಾಯ ಮಾಡ್ತಾ ಅವರನ್ನ ನಮ್ಮ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಸುಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಧನಂಜಯ ನಾಯಕ್ ಅವರು ಸಹ ಒಳ್ಳೆ ಪಂಚಾಯತ್ ರಂಗದಲ್ಲಿ ಒಳ್ಳೆ ಕೀರ್ತಿ ಹೊಂದಿರುವಂತಹ ನಾಯಕರು. ಅವರು ಇತ್ತೀಚೆಗೆ ಅವರು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಬಹಳ ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬಾಲರಾಜ್ XML ಅವರು ಬಂದಿದ್ರು. ಒಳ್ಳೆ ರೀತಿ ಊಟ, ಬಹಳಷ್ಟು ಜನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ರು. ಆ ಜಾಗ ಎಷ್ಟು ಜನ ನಿಜಾಗ್ಲೂ ಅಂದರೆ ಅದು ಪ್ರವಾಸಿ ಸ್ಥಳ ಥರ ಖಂಡಿತ ಮಾಡಬೇಕು. ಆ ಥರ ಇದೆ ನಿಜವೂ. ಅವರ ರಾಜಕೀಯದಲ್ಲಿ ಅವರು ಇನ್ನೂ ಮುಂದೂಡು ಕಾರ್ಯಕ್ರಮ ಧನಂಜಯ ಅವರಿಗೆ ನಮ್ಮ ಎಲ್ಲ ಸಮಾಜದ ಸಾಥ್ ಕೊಟ್ಟರೆ ಅವರು ಇನ್ನೂ ಉನ್ನತ ಹಂತಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಅವರಿಗೂ ಸಹ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಆನಂದ ಮಣಿ ಅವರು ಸಮಾಜದ ಸೇವೆಯಲ್ಲಿ ಬಹಳ ತೊಡ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಬಹಳ ಫ್ಯೂಚರ್ ಇದೆ. ಅವರಿಗೆ ಹೇಳ್ತಾ ಇದ್ದೆ ಪೊಲಿಟಿಕ್ಸ್ ಸಿಬ್ಬಂದಿ ಫ್ಯೂಚರ್ ಇದೆ ಅಂತ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಸ್ವಾಗತ. ಹಾಗೆ ನಮ್ಮ ಬಲರಾಮ್ ನಾಯಕ್ ಅವರು ನಮ್ಮ ಸಮಾಜದ ಒಂದು ಈ ಬಿಲ್ಡಿಂಗ್ನ ಎಲ್ಲ ಜವಾಬ್ದಾರಿ ಹೊಂದ್ಕೊಂಡಿರುವಂಥವ್ರು. ಅವರು ಸಹ ಈ ಕಾರ್ಯಕ್ರಮ ವಹಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆ ಸೋಮಶೇಖರ್ ಅವರು ಶಿಕಾರಿಪುರದ ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸುಸ್ವಾಗತ ಕೊಡ್ತಾರೆ. ಹಾಗೆ ನಮ್ಮ ಇಂಗ್ಲಿಷ್ ಪ್ರೊಫೆಸರ್ ಲಂಬಾಣಿ ಅಲ್ವಾ, ಅವರು ಬಂದಿದ್ದಾರೆ.
ಅವರು ಒಳ್ಳೆ ಪುಸ್ತಕವನ್ನು ಸಹ ರೀಸೆಂಟಾಗಿ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆದಷ್ಟು ಸ್ವಾಗತ. ಹಾಗೆ ನಮ್ಮ ಯಲಹಂಕ ಬಂಜಾರ ಸೇವಾ ಸಂಘದ ಮಾಜಿ ಕಾರ್ಯಾಧ್ಯಕ್ಷರಾದಂಥ ಸುಭಾಷ್ ನಾಯ್ಕ ಅವರು ಬಂದಿದ್ದಾರೆ. ಅವರು ಸಹ ಯಲಹಂಕ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆದಷ್ಟು ಸ್ವಾಗತ ಪಡ್ತೇನೆ. ಮಹೇಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಆದಷ್ಟು ಸ್ವಾಗತ. ಹಾಗೆ ನಮ್ಮಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲೋಕೇಶ್ ನಾಯ್ಕ ಅವರು ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ. ಆಲ್ ಇಂಡಿಯಾದಲ್ಲಿ ಅವರ ಆಕ್ಟಿವಿಟೀಸ್ ನಡೀತಾ ಇದೆ. ಅವ್ರಿಗೂ ನಮ್ಮ ಸಮಾಜದ ಸಹಕಾರ ತುಂಬಾ ಅಗತ್ಯ ಇದೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಆದಷ್ಟು ಸ್ವಾಗತ. ಮಾದೇಶ್ ನಾಯ್ಕ ಅವರು ಸಹ ಬಹಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ರೆವಿನ್ಯೂ ಮಿನಿಸ್ಟ್ರಿಗೆ ರೈಟ್ ಅವರು ಸಹ ಯಾರಷ್ಟೊತ್ತವರಿಗೆ ಅವರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರು ಸಹ ಸುಸ್ವಾಗತ ಪಡಿಸ್ತಾರೆ. ಶಿವರುದ್ರ ನಾಯ್ಕ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಜನಾಂಗದ ಒಳ್ಳೆಯ ನಾಯಕರು. ಇವರು ಸಹ ನಮ್ಮೆಲ್ಲರ ಪರವಾಗಿ ಅದನ್ನು ಸುಸ್ವಾಗತ ಪಡಿಸ್ತಾರೆ. ಸ್ನೇಹಿತರೆ, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಎಲ್ಲ ಸಂಸ್ಥೆಗಳಾಗಿ ಆದಷ್ಟು ಸ್ವಾಗತ ಪಡಿಸ್ತಾರೆ. ಹಾಗೆ ಶಾರದಾಬಾಯಿ ಅವರು ಈ ಕಾರ್ಯಕ್ರಮ ಆಗಿರ್ತಿದ್ದಾರೆ. ಈ ಸಂಘದ ಯಾವುದೇ ಕಾರ್ಯಕ್ರಮ ಆದಾಗ ಊಟ ತಿಂಡಿ ವಿಚಾರದ ಬಗ್ಗೆ ಬಹಳ ಜನ ಯೋಚನೆ ಮಾಡ್ಕೊಳ್ಳೋದು ಇವರೇ. ಇವರಿಗೂ ಸಹ ಈ ಸಂದರ್ಭದಲ್ಲಿ ಆದಷ್ಟು ಸ್ವಾಗತ ಪಡಿಸ್ತಾರೆ. ಬಿ ಪಿ ಸುಶೀಲಮ್ಮ ನಮ್ಮ ಅಕ್ಕವರು, ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಆಗಿದ್ದಂಥವ್ರು. ಇವರು ಸಹ ಪ್ರತಿ ಮೀಟಿಂಗು ಬಂದು ಸಮಾಜಕ್ಕೆ ಇವರ ಕೊಡುಗೆ ಬಹಳ ಇದೆ. ಇವರಿಗೂ ಸಹ ಸಂಘದ ಪರವಾಗಿ ಎಲ್ಲರ ಪರವಾಗಿ ಆದಷ್ಟು ಸ್ವಾಗತ ಪಡ್ತಾರೆ. ಶಾರದಾಬಾಯಿ ನಮ್ಮ ಮತ್ತೊಬ್ಬ ನಮ್ಮ ಸಿಸ್ಟರ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಆದರ ಪರವಾಗಿ ಅವರ ಸ್ವಾಗತ ಮಾಡಿದ್ದಾರೆ. ಹಾಗೆ ಇವತ್ತು ನಮ್ಮ ಇವತ್ತು ವಕೀಲರು ಬಂದಿದ್ದಾರೆ. ಮಧುಮತಿ ಬಾಯಿ ಅವರು ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಆದಷ್ಟು ಸ್ವಾಗತ ಪಡಿಸ್ತಾರೆ. ಹಾಗೆ ನಮ್ಮ ಕ್ರಾಂತಿ ಗೀತೆ ಆದಂಥ ದೇವರಾಜ್ ಅವರು ಸಹ ಅವರಿಗೆ ಆದಷ್ಟು ಸ್ವಾಗತ ಮತ್ತೊಮ್ಮೆ ಕೇಳ್ತೇನೆ. ಹಾಗೆ ನಮ್ಮ ಈ ಭವನದ ಸುಂದರ ಶಾಪುರ್ ಹೊಂದಿರುವಂಥ ಶಶಿಕುಮಾರ್ ಅವರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ಮಾದೇಶ್ ನಾಯ್ಕರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಈ ಮ್ಯಾನೇಜರ್ ಇದ್ದಾರೆ ಇಲ್ಲಿ. ಅವ್ರಿಗೂ ಸಹ ಈ ಸಂಘದ ಪರವಾಗಿ ತಾವೆಲ್ಲರೂ ಪರವಾಗಿ ಸುಸ್ವಾಗತ ಬಯಸ್ತಾರೆ. ಪ್ರಕಾಶ್ ರಾಠೋಡ್ ಅವರು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಕೊನೆಯದಾಗಿ ನಮ್ಮ ನಿಮ್ಮೆಲ್ಲರಿನ ಸ್ಟಾರ್ ಸುಭಾಷ್ ಚವಾಣ್ ಅವರು ಅದ್ಭುತವಾದಂತ ಕೆಲಸ ಮಾಡ್ತಾರೆ. ಎಷ್ಟೇ ಕಷ್ಟ ಇದ್ರು, ಎದೇ ಕಾರ್ಯಕ್ರಮಕ್ಕೆ ಹೋದ್ರು ಏನೋ ಕಷ್ಟಪಟ್ಟು ಹೋಗಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡ್ತಾರೆ. ಆ ಕಾರ್ಯಕ್ರಮ ಯಶಸ್ಸು ಮಾಡೋದು ಶ್ರೇಯಸ್ ಅವರಿಗಿದೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಆಗಮಿಸಲಿಕ್ಕೆ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅದು ಸುಸ್ವಾಗತ ಪಡಿಸ್ತೇನೆ. ಸ್ನೇಹಿತರೆ, ಎಲ್ಲರಿಗೂ 130 ಜನ್ಮೋತ್ಸವದ ಮತ್ತು ನುಡಿಮನೆಗಳ ಕಾರ್ಯಕ್ರಮಕ್ಕೆ ಆದಷ್ಟು ಈಗ ತಾನೇ ನಮ್ಮ ಸ್ಟಾರ್ ನಾಡುಗೆ ದಿ ಗ್ರೇಟ್ ಒನ್ ಅಂಡ್ ಓನ್ಲಿ NR ನಾಯ್ಕ ಅವರು ಖ್ಯಾತ ರೋಗಿಗೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಸಂಘದ ಪರವಾಗಿ ನಮ್ಮೆಲ್ಲರಿಗೂ ಆದಷ್ಟು ಸ್ವಾಗತ ಕೊಡ್ತೇನೆ. ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮವನ್ನು ದೇವರಾಜ್ ಅವರು ಧನ್ಯವಾದ BP ರಾಜು ಸರ್ಗೆ ಮತ್ತು ವಕೀಲರು ಕಾರ್ಯಕ್ರಮ ವೀಕ್ಷಣೆ ಮಾಡಿದಂಥ ವಕೀಲರು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ बंजारा भवन बेंगलोर जो बंजारा भवन जो आज बनवण्याचा आप लोग जो संविधान शिल्पी एक महान व्यक्ती से डॉक्टर B.R. आंबेडकर ही डॉक्टर बाबासाहेब आंबेडकर आपने खड़ो सवाल दिनों से शेष समाज समाज लोग जो महिला समाज लोग से एक महान प्राप्त है जो का सेवेन नंबर आज वर्गन से पर हर एक गांव में प्रार्थना से आत्मा से कैसे हो गया एक देश वाली तसे आगे ಬಾಬಾಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಸಂವಿಧಾನ ಶಿಲ್ಪಿ ಜನ್ಮದಿನ 131ನೇ जन्मदिनान आज आचರಣೆ करायच्या कर्नाटक प्रदेश बंजार सेवा संघातील ही कार्यक्रम चालवायचे. इडी देशमय
ई आज महाशिल्पी दिनाचರಣೆ ಚಾಲಚ ಹೈಂಜ આપણે ಕೂಡ अपन ಸಂಘಾತಿ आज ಆಚರಣೆ ಕರೆಂಚ ಏನು ಆಚರಣೆ ಕರಜೆ ಉದ್ದೇಶ ಕಾಯಿ ಮಾಡतो ಜಾತೀಯತೆ ಜಾಯರು से समानते रेरो अन प्रत्येक आदमी राजकीय प्रज्ञा हुट्सेरो पर से भाईपणा ಈ देश में रेरो ಈ मुख्य उद्देश संविधान मूल है यदि अपन संविधान पालने करा चाहते तो बाबा साहब आंबेडकर पूरा गौरव आता है आज से मालूम करते ये आगे काल आज भविष्यवादी भाव संख्या ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನೋತ್ಸವದ ಮತ್ತು ನುಡಿಮುறை ಕಾರ್ಯಕ್ರಮಕ್ಕೆ ಬಂಜಾರ ಸೇವಾ ಸಂಘದ ಕರ್ನಾಟಕ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾದ ಬಿಟಿಲಂತ ನಾಯಕ್ ಮತ್ತು ಅವರ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪವನ್ನು ಹಾಕುವುದರ ಮೂಲಕ ದೀಪ ಜ್ಯೋತಿಯನ್ನು ಬೆಳೆಸುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯೊಂದಿಗೆ ಮಾಡೋಣ. ನಮ್ಮ ಆತ್ಮೀಯ ಸದಸ್ಯರಾದಂಥ ಶಾಂತಾಬಾಯಿ ಅವರು, ಟೀಚರ್ ಅವರು ಈ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ನಮಸ್ತೆ. ಓ ಭಾರತ ರತ್ನ ಅಂಬೇಡ್ಕರ ದಲಿಯ ನೀಡಿದ ಮೂಕ ನಾಯಕ, ನಿನಗಿದೋ ವಂದನೆ, ಬುದ್ಧ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟಪಟ್ಟರು ಘಾಟಿ ಜನರು ಎದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟಪಟ್ಟರು ಘಾಟಿ ಜನರು ಎದ್ದು ಬಂದೆ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು, ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಮುಂದೆ ಸಾಗಲಿ ನಿನ್ನ ರಥವು, ನಮಗೆ ಬೇಕಿದೆ ಛಲವು, ನಿನ್ನಂತ ಛಲವು, ನಿನ್ನಂತ ಛಲವು. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ಧಮನಿ ಧಮನಿಯಲ್ಲೂ ನಿನ್ನ ಹೆಸರೇ ತುಂಬಿದೆ, ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಧಮನಿ ಧಮನಿಯಲ್ಲೂ ನಿನ್ನಯ ಹೆಸರೇ ತುಂಬಿದೆ, ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ.